ಹಟ್ಟಿಪಟ್ಟಣದಲ್ಲಿ ಜಲಧಾರೆ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಳಚೆ ನೀರು ಹರಿಯುವ ಹಳ್ಳದಲ್ಲೇ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಿರುವುದನ್ನು ಖಂಡಿಸಿ ಗ್ರಾಮಸ್ಥರಿ ಅಧಿಕಾರಿಯ ವಾಹನ ತಡೆದು ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಈ ಕುರಿತ ವರದಿ ಇಲ್ಲಿದೆ. ಇದು ಹಟ್ಟಿಪಟ್ಟಣದ ಜನರ ಆತಂಕದ ಕತೆ. ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಬೇಕಾದ ಜಲಧಾರೆ ಯೋಜನೆಯ ಪೈಪ್ಲೈನ್ ಕೊಳಚೆ ನೀರು ಹರಿಯುವ ಹಳ್ಳದಲ್ಲೇ ಅಳವಡಿಕೆಯಾಗುತ್ತಿರುವ ದೃಶ್ಯಗಳು ಸಾರ್ವಜನಿಕರನ್ನು ಬೆಚ್ಚಿಬೀಳಿಸಿವೆ. ಕುಡಿಯುವ ನೀರಿನ ಪೈಪ್ ಮತ್ತು ಕೊಳಚೆ ನೀರಿನ ಹರಿವು ಒಂದೇ ಸ್ಥಳದಲ್ಲಿ ಸಾಗುತ್ತಿರುವುದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಧಿಕಾರಿಗಳು ಇದು ಹಳ್ಳದಾಗ ಇಷ್ಟೆಲ್ಲ ಇದು ಕೊಳಚೆ ನೀರು ಬರ್ತದೆ, ಇಲ್ಲಿ ಪೈಪ್ಲೈನ್ ಹೆಂಗೆ ಹಾಕಿರಿ ಅಂದ್ರೆ ಈ ನೀರು ನಿಮ್ಮ ಅಟ್ಟಿಗೆ ಬರೋದಿಲ್ಲ, ಮುಂದಕ್ಕೆ ಹೋಗ್ತದ ಅಂತ ಹೇಳ್ತಾರೆ. ಮುಂದೆ ಕುಡಿಯೋರು ಮನುಷ್ಯರಲ್ಲೇನ್ರಿ, ಅವ್ರು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತಾರ? ಅದಕ್ಕೆ ಮುಂದಿನ ದಿನದಲ್ಲಿ ನಮಗೆ ಮೇಲೆ ಸೇತುವೆ ಕಟ್ಟಿ ಮೇಲಿಂದ ಪೈಪ್ಲೈನ್ ಮಾಡಿ ಹಾಕ್ಕೊಟ್ರೆ ಸರಿ ಆಯಿತು. ಇಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಮನೆಗೆ 1-2 ಪರ್ಕಿ ತಗೊಂಬಂದು ಪರ್ಕಿಯಿಂದ ನಿಮಗೆ ಸ್ವಚ್ಛ ಮಾಡ್ತೀವಿ. ಇದು ಮಾತ್ರ ಗ್ಯಾರಂಟಿ. ನಮ್ಗೆ ಯಾವುದೇ ಒಂದು ಇನ್ನು ಮುಂದೆ ಹಟ್ಟಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕಳಪೆ ಮಾಡಿದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇಇ ಭರತ್ಕುಮಾರ್ ಅವರನ್ನು ಗ್ರಾಮಸ್ಥರು ಸುತ್ತುವರಿದು ಪ್ರಶ್ನೆಗಳ ಸುರಿಮಳೆಗೈದರು. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮಸ್ಥರ ಆಕ್ಷೇಪಕ್ಕೆ ಉತ್ತರಿಸಿದ ಅಧಿಕಾರಿಗಳು ಕಾಮಗಾರಿಯಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವುದನ್ನು ಒಪ್ಪಿಕೊಂಡರು. ಸಮಸ್ಯೆ ಪರಿಹಾರಕ್ಕಾಗಿ ಹಳ್ಳದ ಮಧ್ಯಭಾಗದಲ್ಲಿ ಕಾಂಕ್ರೀಟ್ ಪಿಲ್ಲರ್ ನಿರ್ಮಿಸಿ ಅದರ ಮೇಲ್ಭಾಗದಲ್ಲಿ ಸುರಕ್ಷಿತವಾಗಿ ಪೈಪ್ಲೈನ್ ಅಳವಡಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನೊಂದೆಡೆ ಪೈಪ್ಲೈನ್ ಕಾಮಗಾರಿಗಾಗಿ ಅಗೆದ ಮುಖ್ಯ ರಸ್ತೆಯನ್ನು ಮರುಸ್ಥಾಪನೆ ಮಾಡದೇ ಬಿಟ್ಟಿರುವುದರಿಂದ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ರಸ್ತೆ ತುಂಬಾ ಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಸವಾರರು ಮತ್ತು ಪಾದಚಾರಿಗಳು ಜೀವಭಯದಲ್ಲೇ ಸಂಚರಿಸುವಂತಾಗಿದೆ. ಜನರ ತೆರಿಗೆ ಹಣದಲ್ಲಿ ನಡೆಯುವ ಕಾಮಗಾರಿ ಜನರ ಜೀವಕ್ಕೆ ಅಪಾಯ ತಂದೊಡ್ಡಬಾರದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದು, ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಆಗ್ರಹಿಸಿದ್ದಾರೆ. ಆರೋಗ್ಯದ ರಕ್ಷಣೆಗೆ ರೂಪಿಸಿದ ಯೋಜನೆಯೇ ಜನರ ಆತಂಕಕ್ಕೆ ಕಾರಣವಾಗಿರುವುದು ವಿಪರ್ಯಾಸ. ಈಗ ಅಧಿಕಾರಿಗಳು ನೀಡಿರುವ ಭರವಸೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಎನ್ ಸ್ವಾಮಿ ನಾಯ್ಕುಡಿ, ಪಟ್ಟಣ ಪಂಚಾಯತ ಮುಖ್ಯಾಧಿಕಾರಿ ಜಗನ್ನಾಥ ಜೋಶಿ, ಮೌನೇಶ್ ಕಾಕನಗರ, ಜೆ ಸುಭಾನ್, ಸುರೇಶಗೌಡ, ರಘುಗೌಡ ನಾಯಕ್, ಶ್ರೀನಿವಾಸ, ರಮೇಶ ವಿರಾಪೂರ್, ಸಿರಾಜುದ್ದೀನ್, ಲಾಲ್ಪೀರ್, ಸರ್ದಾರ ಹುಸೇನ್ ಸೇರಿದಂತೆ ಇತರರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಸರ್, ಕೆಲಸ ಮಾಡಕ್ ಬಂದಿಲ್ಲ, ಅಷ್ಟುವರೆಗೆ ಹೆಂಗ್ ಮುಗಿಸ್ತೀರಾ ನೀವು? ಕೆಲಸ ಮಾಡಕ್ ಬಂದ್ರೆ ಅಷ್ಟುವರೆಗೆ ಹೆಂಗ್ ಮುಗಿಸಿದ್ದೀರಾ ಅಷ್ಟೇ. ಅಲ್ಲಿ ನಾವು ಪೈಪ್ಲೈನ್ ಆಗ್ಬೇಕ್ರಿ, ಹೌದಾ? ಸ್ಟಾರ್ಟಿಂಗ್ ಅಲ್ಲೆಲ್ಲ ಇರ್ತಾವ್ರಿ, ಇನ್ ಬಿಟ್ಟು ಎಟ್ ಅ ಟೈಮ್ ಒಮ್ಮೆಗೆ ಅಷ್ಟು ಪ್ರಾಜೆಕ್ಟ್ ಮುಗಿಯೋದಿಲ್ಲ, ಸ್ಲೋ ಆಗಿ ಆಗ್ತಿರ್ತೈತೆ. ಅಲ್ಲಿ ಪ್ರೊಸೆಸ್ WTP ಅಲ್ಲಿ ನಾರಾಯಣಪುರ ಡ್ಯಾಮ್ ಅಲ್ಲಿ ಕೆಲಸ 6 ತಿಂಗಳು ಆಗಷ್ಟು ಕೆಲಸಗಳು ಅವೆಲ್ಲ ಆದ್ಮೇಲೆ ನೀರು ಬರೋದ್ರಿ. ಓಕೆನಾ? ಈಗ ನೀವು ಹೇಳಿದ್ರಿ ಸಮಸ್ಯೆ ಹಿಂಗೈತೆ ಅಂತ ಒಂದು 6 ನಿಮಿಷ ಹೇಳಿರಲ್ಲ ಸರ್. ಸರ್, ಹೆಂಗ್ ಮಾಡಿದ್ರೆ ಮತ್ತೆ ಒಂದು ವಾರದಿಂದ ಮುಂಚೆ ಅವ್ರು ಹೇಳಿದ್ರು ತಾನೆ. ಈಗ ಹೇಳಕತ್ರಿ ಸರ್, ಒಂದು ವಾರದಿಂದ ಹೇಳಕತ್ತಾರ ನಮ್ಗೆ ಗೊತ್ತೈತೆ. ಒಂದು ವಾರದಿಂದ ಹೇಳಕತ್ತಾರ ಈಗ ಗೊತ್ತಾಗತ್ತಲ್ಲ, ಇದನ್ನ ಹೇಳಕತ್ತೀನಿ ಸರ್, ಕೇಳಿ ಸರ್. ಅಷ್ಟು ವಾರಕ್ಕೆ ಹೆಂಗ್ ಮಾಡಿದ್ರೆ ಹೇಳಿ ಸರ್, ಅವ್ರಿಗೆ ಉತ್ತರ ಕೊಡೋದಲ್ಲ. ನೀವು ಅಧಿಕಾರಿಗಳು ತಾನೆ, ನೀವು ಅಧಿಕಾರಿಗಳು ತಾನೆ. ಎಲ್ಲ ಕಡೆ 4 ರಸ್ತೆ ಒಂದ್ ನಿಮಿಷ ಒಬ್ಬೊಬ್ಬರು ಮಾತಾಡ. ಅದು ಟ್ರೈನ್ ಹೋಗೋದು
ಅಲ್ಲಿ ಹೆಂಗ್ ಮಾಡಿದ್ರು ಎಷ್ಟು ಉದ್ದ ಇದ್ರಿ ಅದು? ಎಷ್ಟು ನಮ್ದೇನೆ ಏನು ಸಮಸ್ಯೆ ಎಷ್ಟು ಉದ್ದ ಇದ್ರಿ, ಎಷ್ಟು ಉದ್ದ ಎತ್ತರ ಆಯ್ತು ಇದ್ರಿ? ಸರ್ ಇದನ್ನ ಆ ತರ ಮಾಡಿಕೊಡ್ರಿ ನಾವು. ಆಯ್ತು, ಆಯ್ತು, ಇದನ್ನ ಅಷ್ಟೇ ಮಾಡಿಕೊಡ್ರಿ ಸರ್. ಆಯ್ತು, ಆ ತರ ಮಾಡಿಕೊಡ್ರಿ. ಆಯ್ತ್ರಿ. ಅಷ್ಟತನ ಮಾಡಿ ಅಷ್ಟತನ ಮಾಡಕ್ ಹೋಗ್ಬೇಡ್ರಿ. ಸಾಮಾನ್ಯ ಶಿಫ್ಟ್ ಮಾಡಂತೀರಿ. ಸಿರಾಜ್ ಭಾಯ್ ಆಯ್ತು, ಇದು ನೋಡ್ರಿ ಸರ್. ಆಯ್ತಣ್ಣ, ಶಿಫ್ಟ್ ಮಾಡ್ತಾರಂತ ಏ ಇಲ್ಲ ಸಾಮಾನ್ ಶಿಫ್ಟ್ ಮಾಡ್ಬೇಡ್ರಿ. ಕೆಲಸ ಮಾಡ್ಬೇಕು ಆ ತರ ಮಾಡ್ಬೇಕು. ಅದಣ್ಣ, ಆಯ್ತು. ಸಾಮಾನ್ ಒಯ್ಬಾರ್ದಂಗಿಲ್ಲ. ಸಾಮಾನ್ ಬಿಡಂಗಿಲ್ಲ. ಸಾಮಾನ್ ಬಿಡಂಗಿಲ್ಲ. ಸಾಮಾನ್ ಬಿಡಂಗಿಲ್ಲ. ರೈಟಿಂಗ್ ಕೊಡ್ರಿ ಫಸ್ಟ್ ರೈಟಿಂಗ್ ಕೊಡ್ರಿ ಅವ್ರಿಗೆ ರೈಟಿಂಗ್ ಕೊಡ್ರಿ ರೈಟಿಂಗ್ ಕೊಡ್ರಿ ಸರ್ ಚೀಫ್ ಆಫ್ ಸರ್ ನಿಮ್ಗೆ ನೀವು ರೈಟಿಂಗ್ ಬಸ್ ಹೊಡ್ರಿ ಅವ್ರ ಡಿಸೈನ್ ಮಾಡಿ ಕಸಿ ಅಪ್ರೂವ್ ಮಾಡ್ಕೊಡ್ರಿ. ಅಲ್ಲಿವರೆಗೆ ರೈಟಿಂಗ್ ಕೊಡ್ರಿ ಅವರಿಗೆ ಸಾಮಾನು ಒಯ್ಯೋದಿಲ್ಲ. ಇಲ್ಲೇ ಇರ್ಬೇಕು. ಏ ಇಲ್ಲ ಬರಂಗಿಲ್ಲ. ನೀವು ಹೋದ್ರೆ ಬರಂಗಿಲ್ಲ. 6 ತಿಂಗಳಾಗದಾರ ರೋಡ್ ಕಿತ್ತೀನಿ ಡಾಂಬರ್ ಹಾಕಿ ಇದನ್ನ ವಾಟರ್ ಪೈಪ್ ಲೈನ್ ಹಾಕತ್ತಾರಲ್ಲ ಸರ್, ಯಾವ ಯೋಜನೆ ಇದೆ? ಯಾವ ಯೋಜನೆ? ಜಲಧಾರೆ ಒಳಗೆ ಈ ಪೀಡಬ್ಲ್ಯೂಡಿ ರಸ್ತೆ ಕಡಿಬೇಕಂತ ಏನಾದ್ರು ಆದೇಶ ಇದೆ? ಪಿಡಬ್ಲ್ಯೂಡಿಯಿಂದ ಪರ್ಮಿಷನ್ ತಗೊಂಡು ವಿಲೇಜ್ ಲಿಮಿಟ್ ಅಲ್ಲಿ ಇರ್ತದಂದ್ರೆ, ಸಿಟಿ ಲಿಮಿಟ್ ಅಲ್ಲಿ ಇರ್ತದಂದ್ರೆ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಅದು ಮತ್ತೆ ರಿಸ್ಟೋರೇಷನ್. ಎಂತ ಪರಿಸ್ಥಿತಿ ಯಾಕಂದ್ರೆ ಅಲ್ಲಿ ಜಾಗ ಇರಬಾರ್ದು. ಇಲ್ಲಿ ಎಲ್ಲಾ ಕಡೆ ಜಾಗ ಐತಿ ಆದ್ರೂ ಕಡಿದ್ರಿ ನೀವು. ಅಲ್ರಿ ಒಂದ್ ನಿಮಿಷ ಈಗ ಕನಿಷ್ಠ 2 ಕಿಲೋಮೀಟರ್ ಅಂದ್ರೆ ಕಾಕನಗರದಿಂದ ಪಾಮನಕಲ್ಲೂರು ರಸ್ತೆವರೆಗೆ 1.5ರಿಂದ 2 ಕಿಲೋಮೀಟರ್ ಆಗ್ತದೆ. PWD ರಸ್ತೆ ಕಡಿಬೇಕಾದ್ರೆ ನೀವು ಪರವಾನಗಿ ತಗೊಂಡಿದ್ದೀರಾ? ನೀವು ಕಟ್ ಮಾಡ್ಬೇಕಂದ್ರೆ ಈಗ ಅದಕ್ಕೆ ಡೆಪಾಸಿಟ್ ಎಷ್ಟು ಕಟ್ಟಿದ್ರಿ ನೀವು? ಎಷ್ಟು ಕೋಟಿ ರೂಪಾಯಿ ಕಟ್ಟಿದ್ರಿ ಆ ರಸ್ತೆ ಕಡಿಬೇಕು? ಕುಡಿಯ ನೀರಿನ ಪ್ರಾಜೆಕ್ಟ್ ಅಲ್ಲ, ಕುಡಿಯೋ ನೀರು ಇರ್ಲಿ ಮತ್ತೊಂದು ಇರ್ಲಿ. ಹೇಳ್ತೀನಿ, ಕುಡಿಯ ನೀರಿನ ಪ್ರಾಜೆಕ್ಟ್ಗಳಿಗೆ ಏನಿರ್ತದೆ ಅಂದ್ರೆ ಯಾವುದೇ ರಸ್ತೆ ಆಯ್ತು ಯಾವುದೇ ಇದನ್ನ ಆಯ್ತು ಅವರಲ್ಲಿ ಲೀಗಲ್ ಆಗಿ ಅದನ್ನ ತಗೊಳಕ್ಕೆ ಅವ್ರಿಗೆ ಪರ್ಮಿಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಕುಡಿಯ ನೀರಿನ ಕೆಲಸಕ್ಕೆ ತೊಂದರೆ ಕೊಡಬಾರ್ದು ಅನ್ನೋದ್ರ ಸಂಬಂಧ ಯಾವುದೇ ರಸ್ತೆ ಆಗಲಿ, ಯಾವುದೇ ರೈಲ್ವೆ ಟ್ರ್ಯಾಕ್ಗಳಾಗಲಿ, ಯಾವುದೇ ಫಾರೆಸ್ಟ್ ಆದರೂ ಕೂಡ ಇಮಿಡಿಯೇಟ್ ಆಗಿ ರಿಸಾಲ್ವ್ ಆಗ್ಬೇಕಂತೇಳಿ ಸೆಕ್ರೆಟರಿ ಆಫೀಸ್ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಇದೆ. ಅದೇ ಹೇಳ್ತೀನಿ. ಅದಾದ್ಮೇಲೆ ಒಂದ್ ವೇಳೆ ಅಕಸ್ಮಾತ್ ಆಗಿ PWD ರೋಡ್ ನಾವು ತೆಗೆದು ಇದು ಮಾಡಿದ್ರು ಕೂಡ ಅವ್ರು ಇಮಿಡಿಯೇಟ್ ಆಗಿ ಯಾವ ರೀತಿ ಮೊದಲಿತ್ತು ಅದೇ ತರ ರಿಸ್ಟೋರೇಷನ್ ಮಾಡ್ಬೇಕು. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಪೇಮೆಂಟ್ಗಳು ಆಗೋದಿಲ್ಲ ರೀ. ಅವ್ರು ಮಾಡಿದ ನಾವು ಬಿಡಕ್ ಪೇಮೆಂಟ್ ಮಾಡಬೇಡ್ರಿ ಅವ್ರಿಗೆ. ಯಾಕೆ ನೀವು ಇಷ್ಟು ದಿನ ಗುಣಮಟ್ಟ ಪರೀಕ್ಷೆ ಇಂಪ್ಲಿಮೆಂಟ್ ಮಾಡಿರಂತ ನಾನು ಬಂದು 15 ಡೇಸ್ ಆಯ್ತು ಚಾರ್ಜ್ ತಗೊಂಡು. ಮೊದಲು ಬೇರೆ AWR ಇದ್ರು, ಈಗ ನಾವು ಬಂದಿದ ಮೇಲೆ ನನ್ನ ಗಮನಕ್ಕೆ ತಗೊಂಡ್ಬಂದಿದ್ದೀರಿ. ಸೊ ರಿಸ್ಟೋರೇಷನ್ ಏನೈತೆ ಚೆಕ್ ಮಾಡ್ತೀನಿ ರೀ. ಸರಿಯಾಗಿ ಆಗಿಲ್ಲ ಅನ್ನಂದ್ರೆ ಹೊಸದಾಗಿ ಬಂದಿರಂತ ಸ್ಟಾಪ್ ಪರ್ಸರ್ ಮಾಡಿ ನಮಗೆ ಕಾಂಟ್ರಾಕ್ಟರ್ ಇದು ಮಾಡ್ತಾನೆ. ನೋಡಿ ಬರೀ ಮಣ್ಣಿನ ಮೇಲೆ ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ನಿಮ್ಮ ಅಧಿಕಾರ ಐತಾ? ನಿಮಗ ಕಾಂಟ್ರಾಕ್ಟ್ ಆಗಿರ್ಬೋದು, ಯಾರಾಗಿರ್ಬೋದು. ಮತ್ತೆ ಇಷ್ಟು ಪೊಲೀಸ್ ಸ್ಟೇಷನ್ ಹೋಗೋದು ಯಾಕೆ ಸರ್? ಅವರೆಲ್ಲ ಸಾರ್ವಜನಿಕ ಮೇಲೆ ದೂರ ನನ್ನ ಗಮನಕ್ಕಂತೂ ಇಲ್ಲ ಸರ್. ಇದೇ ಮೊದಲು ಇದಕ್ಕೆ ಮನೆ ಆಗ್ಬೇಕು. ಒಂದ್ ವೇಳೆ ಕಾಂಟ್ರಾಕ್ಟರ್ ಯಾರಾದ್ರೂ ಊರಿನವ್ರು ಬಂದು ಸಮಸ್ಯೆನ ಹೇಳೋ ಕಾಲಕ್ಕೆ ಏನಾದ್ರು ಕಿರಿಕಿರಿ ಮಾಡಿದ್ದೆ ಅಂತಂದ್ರೆ ಅವ್ರ ಕೈ ಕಲ್ಸಿದಿರಲ್ಲ. ನಿಜ ಹೇಳ್ತೀನಿ. ಸರ್ ಯಾರಿರ್ಲಿ ಸರ್, ಅಧಿಕಾರಿಗಳು ಯಾರು ಇರಲಿ, ಕುಡಿಯ ನೀರಿನ ವಿಷಯದಾಗ ಯಾರು ಮುಲಾಜಿಲ್ಲ ಸರ್. ಈ ಊರಿಗೆ ನೀರು ನೀಟಾಗಿ ಬರ್ಬೇಕು, ಆ ಪೈಪ್ ಲೈನ್ ಮೇಲೆ ಆಗ್ಬೇಕು. ಒಂದ್ ವೇಳೆ ಏನಾದ್ರು ತಾರತಮ್ಯ ಮಾಡಿದ್ರೆ ಸರ್ ಯಾರು ಬಿಡಲ್ಲ ಸರ್. ಅದು ಬೇರೆ ಅದು ರೋಡ್ ವಾಕ್ ಹೋಗಿ ರೋಡ್ ಕರ್ಕೊಂಡು ಎಲ್ಲ ಬ್ರಿಡ್ಜ್ ಮುಂದೆ
ಸರಿ ಸ್ವಲ್ಪ ಆಯಿಲ್ ಹಾಕಿ ಮಾಡ್ದಂಗೆ ಐತಿ ಸರ್, ಆಯಿಲ್ ಹಾಕಿ ಮಾಡ್ದಂಗೆ. ಸೈಡ್ ಸ್ವಲ್ಪ ಸೈಡ್. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಈಗ ಅಳ್ಳತ್ತಂದ್ರೆ ಬಿಟಿ ಸರ್ ಅವ್ರ ಮೇಲೆ ಏನು ಕ್ರಮ ತೊಗೊಂತೀರಿ ಹೇಳ್ರಿ ಈಗ? ಕ್ರಮ ಏನು ತೊಗೊಂತೀರಿ ಹೇಳ್ರಿ? ಸರ್ ರೂರಲ್ ವಾಟರ್ ಸರ್ವಿಸ್ ನಿಮ್ದು ಇದು ಯಾರ್ದು ಹೇಳ್ರಿ? ಇದು ಯಾರ್ದು? ಅದೇ ಹೌದು, ಇದು ಯಾರ್ದು ಅದಕ್ಕೆ ಹೇಳ್ರಿ. ತೋಡಿದವ್ರು ಅವರು ಮಾಡ್ತಾರೆ, ತೋಡಿದವ್ರು ಇವರು. ಸರ್ ನೀವು ಬಳಸ್ಕೊಂಡ್ರಿ ರೋಡ್ ಮಿಸ್ಗೈಡ್ ಮಾಡ್ರಿ, ನೀವು ಬಳಸ್ಕೊಂಡ್ರಿ, ನೀವು ಪೈಪ್ ಹಾಕಿ ಮಾಡ್ತಾ ಇಲ್ಲ ಮತ್ತೆ ನಮ್ದು ರಿಜಿಸ್ಟ್ರೇಷನ್ ಮಾಡಕ್ಕೆ ಬಂದಿ ನಾವು ಬರ್ಬೇಕಿದ್ರೆ ನಾವು ಅದ್ರಲ್ಲಿ ಪೈಪ್ ಹಾಕ್ತೀವಿ. ಅವಾಗ ಇಬ್ರು ಅಮೃತ ಅವ್ರು ಇಬ್ರು ಮಾತಾಡಿಕೊಂಡು 50% ರೋಡ್ ನಾವು ಮಾಡಿದ್ರು, 50% ಅವ್ರು ಮಾಡಿದ್ರು. ಈ ಕಡೆ ಇರೋ ರೋಡನ್ನ ಅಮೃತ 2.0 ಮಾಡಿದ್ದಾರೆ, ಆ ಕಡೆ ಇರೋದನ್ನ ಸರ್ ಒಂದು ಮಾತಿಗೆ ನೀವು ಹೇಳಿದ್ರೆ ನಾವು ಒಪ್ಕೊಳ್ಳೋಣ ಸರ್. ಒಂದು ನಿಮಿಷ. ಇಬ್ಬರು ಸೇರಿ ಅವ್ರು ನಿಮ್ಗೆ ಸಂಬಂಧ ಪಡ್ತಾರ ಇಲ್ರಿ? ನಿಮ್ಗೆ ಸಂಬಂಧ ಪಡೋದಿಲ್ಲ ಪೈಪಿಗೆ. ಅದು ಏನಂದ್ರೆ ಅವ್ರು ಏನಂದ್ರೆ ನೀವು ಮಾಡ್ರಿ ಸೊ ಅಲ್ಲಿ ಏನು ಲೂಪಲ್ಸ್ ಆಗೈತೆ ಅದಂತೂ ನಾವು ಚೆಕ್ ಮಾಡಿದ್ದೀವಿ. ಅಲ್ಲೆಲ್ಲ ಸಿಂಕ್ ಆಗಿದೆ, ಏನು ಸಿಂಕ್ ಆಗಿದೆ ಬಗ್ಗೆ ಮಾತಾಡ್ಬೇಕು, ವಿಶ್ಲೇಷಣೆ ಮಾಡ್ತೀವಿ. ಇದೇನಿದೆ ಇದನ್ನ ಅಮೃತವ್ರನ್ನ ಕಳಿಸಿ ಅವರಿಗೆ ನೀವು ಅದನ್ನೇ ಹೇಳ್ತೀವಿ. ನಾವು ಲೆಟ್ರ್ ಮಾಡ್ತೀವಿ. ನಮ್ಮ ಸಾಹೇಬರು ಮಾಡಿದ ತಪ್ಪಿಗೆ ಈ ಅನುಭವ ಆಕ್ಚುಲಿ ಸಸ್ಪೆಂಡ್ ಆಗ್ಬೇಕಿದ್ರಾಗ ಏನು ಸೊಲ್ಯೂಷನ್ ಮಾಡೋ ಸಂಬಂಧ ಕರ್ಸಿರ್ರಿ ಸರ್. ಅವ್ರನ್ನು ಆಸ್ತಿಗೆ ಬೀಳ್ತೀನಿ, ನನ್ನ ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ನಿಮ್ಗೆ ತಂದಿಟ್ಟು ಮುಂದಿದೆ. ನೀವು ಅದು ಬಿಟ್ರೆ ಬೇರೆ ಏನ್ ಮಾತು ಬರೋದಿಲ್ಲ ನಿಮ್ಗೆ. ಏನ ಮೊದಲ ನೀವು ಒಬ್ಬ ಚೀಫ್ ಆಫೀಸರ್ ಆಗಿ ಊರು ಉದ್ಧಾರ ಮಾಡ್ರಿ, ಊರ್ನ ಹಾಳು ಮಾಡ್ಬಾರ್ದು. ಮಾಡಕತ್ತಿರಲ್ಲ ಈಗ ಕಂಪ್ಲೀಟ್ ಆಗಿ ರೋಡ್ ಅಂತ ಟ್ರಾಫಿಕ್ ಕಾಮಗಾರಿ ಆಗಿದೆ. ನೀವು ಅರ್ಧ ಮಾಡಿ ಅವ್ರು ಅರ್ಧ ಮಾಡಿ ಊರ್ನ ಹಾಳು ಮಾಡ್ಯಾರ. ಹೇಳಿದ್ದೀನಿ ಸರ್, ನಮಗೆ ಆ ರೋಡ್ ಯಾವನ್ ತೋಡೇನೋ ಅವ್ನು ಸರಿ ಮಾಡಿ ಕೊಡ್ಬೇಕು. ಪೈಪ್ ಲೈನ್ ಮಾಡಬಾರ್ದು. ನಮ್ಮ ಮ್ಯಾಗ ದೂರು ದಾಖಲೆ ಮಾಡ್ರಿ ಅಂತ ಇವರೇ ರೇಟಿಂಗ್ದಾಗ ಸ್ಟೇಷನ್ದಾಗ ನೀವೆಲ್ಲರೂ ಸೇರಿ ಹೋದ್ರಿ ಅಂದ್ರೆ ಇವ್ರು 7 ಜನ ಮ್ಯಾಗ ಎಫ್ಐಆರ್ ಆಗ್ತದೆ. ಅದು ಸರ್ಕಾರಿ ಆಸ್ತಿ ನಷ್ಟ ಮಾಡ್ಯಾರ ಅಂತೇಳಿ ಇವ್ರ ಮ್ಯಾಗ ಚೀಫ್ ಆಫೀಸರ್ ಮ್ಯಾಗ ಎಫ್ಐಆರ್ ಆಗ್ತದೆ. ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೇಕಿದ್ರೆ ಸರ್ ಇನ್ನು 8 ದಿನದ ಒಳಗೆ ಅದಕ್ಕೆ ಬ್ರಿಡ್ಜ್ ಬಿಟ್ಟು ಈ ಡಾಮರೀಕರಣ 8 ದಿನದ ಒಳಗೆ ಮುಗಿದೇ ಹೋಯ್ತಂದ್ರೆ ಒಂದು ಎಫ್ಐಆರ್ ಅಂತ ಮಾಡಿಸೋದು ನಿಜ. ಎಫ್ಐಆರ್ ಏನೇ ಬರಲಿ ಅಷ್ಟೇ ಅಭಿವೃದ್ಧಿ ನಮ್ಮದು ಅಷ್ಟೇ ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ನಮ್ಮದು. ಜಲಧಾರೆ ಹೆಸರಲ್ಲಿ ರಸ್ತೆಯನ್ನ ಹಾಳು ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಜಲಧಾರೆ ಹೆಸರಲ್ಲಿ ರಸ್ತೆ ಹಾಳು ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಜಲಧಾರೆ ಹೆಸರಲ್ಲಿ ಮೂತ್ರ ಕುಡಿಸಲು ಹೊರಟಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಜಲಧಾರೆ ಕಾಮಗಾರಿ ಹೆಸರಲ್ಲಿ ಮೂತ್ರ ಕುಡಿಸಲು ಹೊರಟಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಕಾಮಗಾರಿ ಹೆಸರಲ್ಲಿ ಮೂತ್ರ ಕುಡಿಸಲು ಹೊರಟಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಜಲಧಾರೆ ಕಾಮಗಾರಿಯನ್ನು ಮೂತ್ರಧಾರೆಯಾಗಿ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಜಲಧಾರೆಯನ್ನು ಮೂತ್ರಧಾರೆ ಕಾಮಗಾರಿಯಾಗಿ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಗಾಡಿ ಮೂತ್ರಧಾರೆ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಭ್ರಷ್ಟರೊಂದಿಗೆ ಶಾಮೀಲಾದ ಅಧಿಕಾರಿಗಳಿಗೆ ಧಿಕ್ಕಾರ.
ಧಿಕ್ಕಾರ ಇಂಕ್ಲಾಬ್ ಜಿಂದಾಬಾದ್ ಇಂಕ್ಲಾಬ್ ಜಿಂದಾಬಾದ್ ಇಂಕ್ಲಾಬ್ ಜಿಂದಾಬಾದ್ ಚೆನ್ನಾಗಿದ್ದ ರಸ್ತೆಯನ್ನು ದಿವಾಳಿ ಎಬ್ಬಿಸಿದ ಅಧಿಕಾರಿಗಳಿಗೆ ಚೆನ್ನಾಗಿದ್ದ ರಸ್ತೆಯನ್ನ ದಿವಾಳಿ ಎಬ್ಬಿಸಿದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಇದು JJM ಕಾಮಗಾರಿ ಆಗಿರುವುದರಿಂದ ಇದನ್ನು ಹಟ್ಟಿಯ ಮೂಲ ಹಟ್ಟಿಯ ಮಧ್ಯದಲ್ಲಿ ಕ್ಯಾಂಪ್ ಮತ್ತು ಮಧ್ಯದಲ್ಲಿ ಇರತಕ್ಕಂಥ ಹಳ್ಳದಲ್ಲಿ ಒಳಗಡೆ ಕನಿಷ್ಠ ಏನಿಲ್ಲ ಅಂದ್ರೆ 8 ರಿಂದ 9 ಫೀಟು ಅಡಿಯಲ್ಲಿ ತೋಡಿ ಪೈಪ್ಲೈನ್ ಹಾಕ್ಕೊಂಡು ಬಂದು ಊರಿನ ಇಡೀ ಹೊಲಸು ನೀರು ಕ್ಯಾಂಪು ಮತ್ತು ವಿಲೇಜ್ನಿಂದ ಬರ್ತಕ್ಕಂಥ ಸ್ನಾನ ಮತ್ತು ಹೊಲಸು ನೀರು ಆ ಪೈಪಿನ ಮೇಲೆ ಹರಿದು ಹೋಗ್ತಾ ಇದೆ. ಅಚಾನಕ್ ಒಂದು ಸಲ ಆ ಪೈಪ್ ಏನಾದ್ರು ಜಾಯಿಂಟ್ನಲ್ಲಿ ಬಿಚ್ಚಿ ಅಥವಾ ಪೈಪ್ ಕೊಳೆತು ನೀರು ಒಳಗಡೆ ಹೋದರೆ ಇಡೀ ಮುಂದೆ ಹೋಗ್ತಕ್ಕಂಥ ನೂರಾರು ಹಳ್ಳಿಗಳಿಗೆ ಈ ನೀರಿನ ಹೊಲಸು ಕುಡಿದು ರೋಗ ರುಜಿಯಿಂದ ಬರ್ತದಂತೇಳಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದು ಅವರ ವಿರುದ್ಧ ಘೋಷಣೆಗೆ ಹೋಗಿ ಈ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಈ ಕಾಮಗಾರಿನ 4 ಅಥವಾ 5 ದಿನದಲ್ಲಿ ಮೇಲಧಿಕಾರಿ ಕರ್ಕೊಂಬಂದು ಇವತ್ತಿರತಕ್ಕಂಥ ಎಸ್ಟಿಮೇಟ್ನ ಬದಲಾವಣೆ ಮಾಡಿ ನಾವು ಒಂದು ಕಾಲಮ್ ಮುಖಾಂತರ ಪೈಪ್ಲೈನ್ನ ಹಳ್ಳಕ್ಕಿಂತ ಎತ್ತರದಲ್ಲಿ ತಂದು ಪೈಪ್ ಹಾಕ್ಕೊಂತೀವಿ ಅಂತೇಳಿ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ನಾವು ಹಿರಿಯ ಅಧಿಕಾರಿಗಳು ಬರೋವರೆಗೂ ನಮಗೆ ಮೇಲಾಗಬೇಕು. ಯಾಕಂದರೆ ಈ ಹೊಲಸು ನೀರು ಏನಾದರೂ ಪೈಪು ಕೊಳೆತು ಅಥವಾ ಲೀಕೇಜ್ ಸ್ಟಾರ್ಟ್ ಆತಂದರೆ ಇಡೀ ನೀರು ಹೊಲಸು ನೀರಿನಲ್ಲಿ ಹೋಗಿ ಹಟ್ಟಿ ಜನರ ಜೊತೆಗೆ ಮುಂಬರುವ ನೂರಾರು ಹಳ್ಳಿಗಳಿಗೆ ತೊಂದರೆ ಆಗುತ್ತದೆ. ರೋಗ ರುಜಿಯಿಂದ ಜನರಿಗೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಈ ಪೈಪ್ಲೈನ್ ಸ್ಥಗಿತಗೊಳಿಸಿದ್ದೀವಿ, ತಡೆ ಹಿಡಿದಿದ್ದೀವಿ ಇವತ್ತು. ಎನ್ ಸ್ವಾಮಿ, ಹಟ್ಟಿ. ಇಂದಿನ ದಿನ ಏನು ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟಿನ AWA ಆದ ಭರತ್ ಸರ್ ಅವರು ಈ ಕಳೆದ ನಾವು 1 ವಾರದಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ ದಿನ ನಾವು ಮನೀಶಣ್ಣ ಮತ್ತು ಸುಬಣ್ಣಣ್ಣ ಎಲ್ಲರೂ ಸೇರಿಕೊಂಡು ಇಲ್ಲಿ ತಡೆ ಇದು ಮಾಡಿದ್ವಿ, ಕೆಲಸವನ್ನು ನಿಲ್ಲಿಸಿದಾಗ ಭರತ್ ಸರ್ AWA ಅವರಿಗೆ ಮಾತಾಡಿದ್ವಿ. ನಾವು ಏನಂತ ಮಾತಾಡಿದ್ವಪ್ಪ ಅಂತಂತಾರೆ, ಸರ್ ಇಲ್ಲಿ ಕಾಮಗಾರಿದು ಇದು ಅವೈಜ್ಞಾನಿಕವಾಗಿ ಕಾಣ್ತಾ ಇದೆ ನಮಗೆ. ಹಾಗಾಗಿ ಈಗ ಈ ಕಾಮಗಾರಿ ಬಗ್ಗೆ ನನಗೆ ಕೆಲವೊಂದಷ್ಟು ಕುತೂಹಲ ಇದೆ. ಹಾಗಾಗಿ ನನಗೆ ನಿಮ್ಮ ಕಾಮಗಾರಿಯ ಕುರಿತು ನನಗೆ ವರ್ಕ್ ಆರ್ಡರ್ ಕಾಪಿ ಮತ್ತು ಡ್ರಾಯಿಂಗ್ಸ್ ಮತ್ತು ಏನು ಪ್ರಾವಿಷನ್ ಇದೆ ಅದನ್ನು ಕೊಡಿ ಅಂತ ನಾನು ಕೇಳಿದಾಗ ಅವರು ಈ ಕಾಮಗಾರಿ ಏನೋ ಬ್ರಿಡ್ಜಿಗೆ ಕೆಳಗಡೆ ಒಯ್ಬೋದು ಅನ್ನೋ ಪ್ರಾವಿಷನ್ ಇದೆ ಅನ್ನೋಕ್ಕೋಸ್ಕರ ನನಗೊಂದು ಕಾಪೀಸ್ ಕಳಿಸಿದರು, ಡ್ರಾಯಿಂಗ್ಸ್ ಕಳಿಸಿದರು ಮತ್ತು ಇದನ್ನು ಕಳಿಸಿದ್ರು. ಬಟ್ ನಾನೇನಂತಂದರೆ, ನೋಡಿ ಸರ್, ಇವಾಗ ನೀವು ನಮ್ಮ ಹಟ್ಟಿ ಚಿನ್ನದ ಗಣಿ ಕಂಪ್ನಿ ಇದೆ, ಆ ಕಂಪನಿ ಗೇಟ್ ಹತ್ರ ಮುಖ್ಯದ್ವಾರದ ಹತ್ರ ಆ ಬ್ರಿಡ್ಜ್ ಹತ್ರ ನೀವು ಅಲ್ಲಿನ ವಾಟರ್ ಪೈಪ್ಲೈನ್ನ ನೀವು ಮೇಲೆ ತೊಗೊಂಡು ಹೋಗ್ತೀರಾ. ಆದರೆ ಇಲ್ಲಿ ಬ್ರಿಡ್ಜ್ ಹತ್ರ ನೀವೇನು ಮಾಡ್ತೀರಾ, ಅಂಡರ್ಗ್ರೌಂಡ್ ತೊಗೊತಿದ್ದೀರಾ. ಇಲ್ಲೇ ನಮ್ಮ ನೋಡೋ ಜನಗಳಿಗೆ ಏನಾಗುತ್ತೆ ಅಂದರೆ ಇದು ಒಂಥರ ಭೇದ ಭಾವ ಮಾಡ್ತಾ ಇದ್ದೀರಾ ಅನ್ನೋ ಲೆಕ್ಕಕ್ಕೆ ಆಗುತ್ತೆ. ನೀವು ಹಿಂದೆ ಕಾಮಗಾರಿ ಎಲ್ಲೆಲ್ಲಿ ಮಾಡಿದ್ದೀರಾ ಅಂತ ಕೇಳಿದಾಗ ಕೆಲವೊಂದಿಷ್ಟು ಫೋಟೋಸ್ ಹಾಕಿದ್ರು, ಡ್ರಾಯಿಂಗ್ಸ್ ಹಾಕಿದರು. ಬಟ್ ನಾನು ಅವರಿಗೆ ಒಂದು ವಿನಂತಿ ಮಾಡಿದೆ, ಸರ್ ನೀವು ಬೇರೆ ಕಡೆಗೆ ಹೇಗೆ ಮಾಡಿದ್ರು ಗೊತ್ತಿಲ್ಲ, ನಮ್ಮಲ್ಲಿ ಮಾತ್ರ ಡಿಸೈನ್ ನೀವು ಮೇಲ್ಗಡೆನೇ ಮಾಡಿಕೊಡಿ, ಪೆಡೆಸ್ಟ್ರಿಯಲ್ ಡಿಸೈನ್ ಮಾಡಿಕೊಂಡ್ಬಿಟ್ಟು ಇಲ್ಲಿ ಯಾವುದೇ ತೊಂದರೆ ಆಗದಂಗೆ ನೀವು ಮೇಲ್ಗಡೆನೇ ಮಾಡಿ ಅಂತ ಅವ್ರಿಗೆ ಒಂದು ಮನವರಿಕೆ ಮಾಡಿದ್ದೆ. ಮತ್ತು ಕಳೆದ ಇದೇನು ಜಲಧಾರೆ ಕಾಮಗಾರಿ ಕಳೆದ 1 ವರ್ಷದಿಂದ ಏನು ನಡೀತಾ ಇದೆ, ಈ ಕಾಮಗಾರಿ ಎಲ್ಲಿಂದ ಅಂತಂದರೆ ನಾರಾಯಣಪುರ ಡ್ಯಾಮಿಂದ ನೀರು ಪಂಪ್ ಮಾಡಿಬಿಟ್ಟು ಹಟ್ಟಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಅಮೃತ ಯೋಜನೆಗೆ ಈ ನೀರು ಸರಬರಾಜಾಗುತ್ತೆ. ಇದು ಮತ್ತು ಇಲ್ಲಿಂದ ಹಟ್ಟಿಯಿಂದ ಮತ್ತು ಸಿರವಾರ ಹೋಗಿಬಿಟ್ಟು ಸಿರವಾರದಿಂದ ರಾಯಚೂರು ಹೋಗುತ್ತೆ. ಹಾಗಾಗಿ ಈ ಮಹತ್ವಾಕಾಂಕ್ಷೆ ಯೋಜನೆ ಎಲ್ಲಿ ಅಡೆತಡೆ ಆಗದಂಗೆ, ಯಾವುದೇ ಥರದ ಪ್ರಾಬ್ಲಮ್ ಆಗಲಾರ್ದಂಗೆ, ಯಾವುದೇ ಲೀಕೇಜ್ ಆಯಿತು ಇನ್ನೊಂದಾಯಿತು ಆಗಬಾರ್ದು ಅಂತ ನಾವು ಅವರಿಗೆ ಮನವರಿಕೆ ಮಾಡಿದ್ವಿ. ಆ ಪ್ರಕಾರನೇ ಮಾಡಿಕೊಡ್ತೀವಿ ಅಂತ ಹೇಳಿದರು. ಮತ್ತು ಊರಿನ ರಸ್ತೆಯನ್ನು ಆಗದಿದ್ದಾರೆ, ಆ ರಸ್ತೆ ಕುರಿತು ಕಳೆದ ನಾನು ಎಲ್ಲ ಸಂಘಟನೆಯವರು ಭಾಳ ಒತ್ತಾಯ ಮಾಡಿದ್ದೀವಿ. ರಸ್ತೆ ಸರಿ ಆಗ್ತಲ್ಲ, ಇಲ್ಲಿವರೆಗಾದರೂ ಯಾವ ಡಿಪಾರ್ಟ್ಮೆಂಟ್ ಅವ್ರದ್ದು ಇಲ್ಲಿ ಬಂದು ಇದು ಮಾಡಿದ್ದಿಲ್ಲ, ಪರಿಶೀಲನೆ ಮಾಡಿದ್ದಿಲ್ಲ ರಸ್ತೆನ. ಇವತ್ತಿನ ದಿನದಾಗ ಏನು AWA ಅವರು ಬಂದಾಗ ಇವತ್ತಿನ ದಿನ ಅವರಿಗೆ ರಸ್ತೆನೂ ತೋರಿಸಿದ್ವಿ ಮತ್ತು ಬ್ರಿಡ್ಜನ್ನು ತೋರಿಸಿದ್ವಿ. ಈಗ ಅವರು ನಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಏರ್ ಅಥಾರಿಟಿ ಆದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮತ್ತು ಚೀಫ್ ಇಂಜಿನಿಯರ್ ಅವರಿಗೆ ತಿಳಿಸ್ತೀನಿ, ಈ ಬ್ರಿಡ್ಜನ್ನು ಈ ಪೈಪ್ಲೈನನ್ನು ನಾವು ಮೇಲ್ಗಡೆ ತೊಗೊಂಡು ಹೋಗ್ತೀವಿ ಮತ್ತು ರಸ್ತೆನೇ ಮತ್ತೆ ಇನ್ನೂ ಸುಧಾರಣೆ ಮಾಡಿಕೊಡ್ತೀವಿ ಎಂಬ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಇವತ್ತಿನ ದಿನ ಎಲ್ಲ ಹಟ್ಟಿ ಪಟ್ಟಣದ ಎಲ್ಲ ಸಂಘಟನೆಗಳು ಯಾವುದೇ ಜಾತಿ ಭೇದ ಭಾವ ಧರ್ಮವನ್ನು ಮಾಡದೆ ಇವತ್ತಿನ ಊರಿನ ಹೋರಾಟಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಸಂಗತಿಗಳಿಗೆ ಮತ್ತು ನನ್ನ ಎಲ್ಲ ಹೋರಾಟಗಾರರಿಗೂ ಒಂದು
ವಿನಂತಿಯನ್ನು ಮಾಡಿಕೊಳ್ಳೋದೇನೆಂದರೆ ಮುಂದಿನ ದಿನಗಳಲ್ಲಿ ಈ ಊರಿನ ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ನಾವು ಕೈ ಜೋಡಿಸಿಬಿಟ್ಟು ಯಾವುದೇ ಭೇದ ಭಾವ ಮಾಡದಂತೆ ಈ ಹಟ್ಟಿ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅಂತಂತ ಈ ಮೂಲಕ ಕಳೆದ 1 ವರ್ಷದಿಂದ ಇಲ್ಲಿ ಜಲಧಾರೆ ಕಾಮಗಾರಿ ನಡೀತಾ ಇದೆ. ಹಟ್ಟಿ ಸುತ್ತಮುತ್ತಲು ಹಳ್ಳಿಗೆ ಹಾದು ಹೋಗ್ತದೆ. ಇದು ಪ್ರಮುಖ ರಸ್ತೆಯಲ್ಲಿ, ರಾಯಚೂರಿಗೆ ಹೋಗೋ ರಸ್ತೆಯಲ್ಲಿ ಈ ಒಂದು ಪ್ರಮುಖ ಪೈಪ್ಲೈನ್ ಏನೈತಲ್ಲ, ಇದನ್ನು ಏನಪ್ಪ ಅಂದರೆ ಈ ಹಟ್ಟಿ ಮತ್ತು ಹಟ್ಟಿ ಕ್ಯಾಂಪ್ ನಡುವೆ ಬರುವಂಥ ಈ ಬ್ರಿಡ್ಜಲ್ಲಿ ಎಲ್ಲ ಶೌಚಾಲಯ, ಮಲ, ಮೂತ್ರ ಮತ್ತು ಡ್ರೈನೇಜ್ನ ನೀರು ಇಲ್ಲಿ ಬಂದು ಸೇರ್ತದೆ. ಇಂಥ ಸ್ಥಳದಲ್ಲಿ ಕೆಳಗಡೆ ಆಗಿದ್ದು ಈ ಮುಖ್ಯ ಒಂದು ಪೈಪ್ಲೈನ್ ಮಾಡಿರೋ ಪರಿಣಾಮ ಇವತ್ತು ಎಲ್ಲ ಕಲುಷಿತ ನೀರನ್ನು ಜನ ಕುಡಿಯುವಂಥ ಪರಿಸ್ಥಿತಿ ಬರ್ತದೆ. ಇದರಿಂದ ಅನೇಕ ರೋಗಗಳು ಹರಡುವಂಥ ಭೀತಿ ಇವತ್ತು ನಮಗೆ ಎದುರಾಗಿದೆ. ಹಾಗಾಗಿ ಮತ್ತು ಹಿಂದೆ ಈ ಹೆಸರಲ್ಲಿ ಅಗಿದಂಥ ರಸ್ತೆಯನ್ನು ಕೂಡ ಇವರು ಸಂಪೂರ್ಣವಾಗಿ ಕಳಪೆ ಮಾಡಿದ್ದಾರೆ. ಮಾಡಿ 2 ದಿವಸದಲ್ಲಿ ಕಿತ್ತೋಗಿದೆ ಇದು. ಹಾಗಾಗಿ ಅಧಿಕಾರಿಗಳು ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಮತ್ತು ಡಿಸೈನ್ ಮಾಡಬೇಕಾದ್ರೆ ಏನಂದರೆ ಇಲ್ಲಿ ಒಂದು ಬ್ರಿಡ್ಜ್ ಬರ್ತದೆ ಅನ್ನೋದು ಒಂದು ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಇಲ್ಲಿ ಏನಾಯ್ತು ಅಂದರೆ ಕಾಂಟ್ರಾಕ್ಟರ್ ಫೇವರ್ ಆಗಿ ಮತ್ತು ತಮಗೇನು ಕಮಿಷನ್ ಬೇಕೋ ಅದ್ರ ಫೇವರ್ ಆಗಿ ಇವತ್ತು ಕಾಮಗಾರಿನ ಮಾಡ್ತಾರೆ ವಿನ ಅಧಿಕಾರಿಗಳು ಇದನ್ನು ನಿಗಾ ವಹಿಸಿ ಕಾಮಗಾರಿ ಮಾಡ್ತಾಯಿಲ್ಲ. ಯಾಕಂದರೆ ಇದನ್ನು ಜನ ಪ್ರಶ್ನೆ ಮಾಡಲ್ಲ, ನಾವೇನೋ ಮಾಡ್ಕೊಂಡು ಹೋಗ್ತಿರ್ಬೇಕು ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಹಟ್ಟಿಯಲ್ಲಿ ಮೊದಲೇ ಇವತ್ತು ಚಿನ್ನ ಕೊಡುವಂಥ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವಂಥ ಒಂದು ಗಣಿ ಇದ್ದರೂ ಕೂಡ ಇಲ್ಲಿ ಕುಡಲಿಕ್ಕೆ ನೀರಿಲ್ಲ. ಏನೋ ಕೇಂದ್ರ ಸರ್ಕಾರದ ಒಂದು ಈ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ತಾರೆ. ಆದರೆ ಇವತ್ತು ಇಂಥ ಒಂದು ಯೋಜನೆ ಹಳ್ಳ ಹಿಡಿದಿರೋದು ಇವತ್ತು ದುರಂತದ ಸಂಗತಿ. ಇದು ಏನೋ 1,00,000-2 ಲಕ್ಷದ್ದು ಕಾಮಗಾರಿ ಅಲ್ಲ, ಸಾವಿರಾರು ಕೋಟಿ ಒಂದು ದೊಡ್ಡ ಒಂದು ಮೊತ್ತದ ಒಂದು ಕಾಮಗಾರಿ. ಇದನ್ನು ಹೆಂಗಂದ್ರೆ ಹಂಗೆ ಒಯ್ಯಕ್ಕೆ ಬರೋಲ್ಲ, ಮಾಡೋಕ್ಕೆ ಬರೋಲ್ಲ, ಬ್ರಿಡ್ಜ್ ಮಾಡ್ಕೊಳಕ್ಕೆ ಬರೋಲ್ಲ, ಕಾಲಮ್ ಹಾಕಕ್ಕೆ ಬರೋಲ್ಲ ಅಂತಂದರೆ ಇಂಥ ಒಂದು ಬೇಕಾಬಿಟ್ಟಿ ಕಾಮಗಾರಿಯನ್ನು ಸರ್ಕಾರ ಆಗಲಿ ಅಧಿಕಾರಿಗಳಿಗೆ ಆಗಲಿ ಯಾಕೆ ಮಾಡೋಕ್ಕೆ ಹೋಗ್ಬೇಕು ಅನ್ನೋದು ನಮ್ಮದು ಒಂದು ಪ್ರಶ್ನೆ. ಒಂದು ಜನರ ತೆರಿಗೆ ಹಣವನ್ನು ತಮಗೆ ಬೇಕಾದಂಗೆ ತಾವು ಮಾಡಿ ಪೋಲ್ ಮಾಡಿ ಇವತ್ತು ಅದ್ರ ಮುಂದೆ ನೀರು ಬರ್ತದೆಷ್ಟೋ, ಎಂಥ ನೀರು ಕುಡಿತಾರೋ ಜನ ಏನನ್ನಾಗಲಿ ನಾವು ಕಾಮಗಾರಿ ಮಾಡ್ಕೊಂಡು ನಾವು ಈ ಕಾಂಟ್ರಾಕ್ಟರ್ಗಳಿಗೆ ಬೆಲ್ ಆಗಬೇಕು. ಅದ್ರಾಗ ನಮಗೆ ಬರುವಂಥ ಕಮಿಷನ್ ನಮ್ಮ ಪಾಲೆಷ್ಟು ಅಂತ ತಗೊಂಡು ನಮ್ಮ ಮನೆಗೆ ಹೋಗ್ಬಿಟ್ರೆ ಮುಗಿತೆ ಅನ್ನೋ ಒಂದು ಪರಿಸ್ಥಿತಿ ಮತ್ತು ನೀತಿ ಇವ್ರದ್ದಾಗೈತೆ. ಇದನ್ನು ನಮ್ಮ ಹಟ್ಟಿ ಪಟ್ಟಣದ ಮತ್ತು ಹಟ್ಟಿ ಪಟ್ಟಣ ಸುತ್ತಮುತ್ತಲ ಎಲ್ಲ ಜನ ಸಂಘಟನೆಗಳು ಇವತ್ತು ಇದನ್ನು ವಿರೋಧ ಮಾಡ್ತಾಯಿದ್ದೀವಿ. ಹಾಗಾಗಿ ಮುಂದೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡಲಿಕ್ಕೆ ನಾವು ಬಿಡಬಾರ್ದು. ಎಲ್ಲರೂ ಕೂಡ ಐಕ್ಯತೆಯಿಂದ ಇವತ್ತೇನೆಂದರೆ ಯಾವುದೇ ಒಂದು ಸಂಘಟನೆ ಅಲ್ಲ, ಎಲ್ಲ ಹಟ್ಟಿಯ ಮತ್ತು ಹಟ್ಟಿ ಸುತ್ತಮುತ್ತಲ ಸಂಘಟನೆಗಳು ಐಕ್ಯತೆಯಿಂದ ಇದನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಇದೇ ಐಕ್ಯತೆ ಮುಂದಿಗೂ ಕೂಡ ಒಯ್ಯೋಣ ಅಂತೇಳಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತು ಇವತ್ತು ಸ್ಥಳೀಯವಾಗಿ ಯಾವುದೇ ಶಾಸಕರು ಕೂಡ ಈ ರೀತಿಯಾದಂಥ ಜನವಿರೋಧಿ ಕೆಲಸಗಳ ನಡೀತಾ ಇರಬೇಕಾದ್ರೆ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತದಿಲ್ಲ. ಇವರಿಗೆ ಕೇವಲ ಓಟ್ ಬೇಕು. ಆದರೆ ಸ್ಥಳೀಯವಾಗಿರುವಂಥ ಜನರ ಒಂದು ಸೌಕರ್ಯಗಳು, ವಸತಿ ಪ್ರದೇಶಗಳ ಸಮಸ್ಯೆಗಳು ಇವರಿಗೆ ಬೇಕಾಗಿಲ್ಲ. ಮತ್ತು ಇವತ್ತಿಗೂ ಒಂದು ತುಟಿ ಬಿಚ್ಚೋದಿಲ್ಲ. ಇವತ್ತು ಈಗಿರುವಂಥ ಶಾಸಕರಿರ್ಬೋದು, ಹಿಂದಿನ ಶಾಸಕರಾಗಿರ್ಬೋದು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನಂಗೆ ಹೇಳಿ ಇರ್ತಾರೆ ಜನರು. ಹಾಗಾಗಿ ನಮ್ಮ ಶಾಸಕರುಗಳು ಕೂಡ ಎಚ್ಚೆತ್ಕೋಬೇಕು. ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಅದ್ರ ಪರಿಣಾಮ ಸರಿ ಇರಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.